ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ ಸ್ಕೋರಿಂಗ್ ಪ್ಯಾಕೇಜ್ ಸಮಾಂತರ ಶ್ರೇಣಿಗಳಲ್ಲಿ ಬರುವಂತಹ 7 ಮಾರ್ಕ್ಸನ್ನು ಯಾವ ರೀತಿ ಸ್ಕೋರ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈ ಒಂದು ಪಾಠದಲ್ಲಿ ನಿಮಗೆ 8 ಅಂಕಕ್ಕೆ ನಿಮ್ಮ ಎಕ್ಸಾಮ್ಗೆ ಬರುವಂತಹದ್ದು ಮಕ್ಕಳ. ಸೊ ಒಂದು 4 ಅಂಕದಲ್ಲಿ ಕೇಳ್ತಾರೆ, ಇನ್ನೊಂದು 2 ಅಂಕದ ಪ್ರಶ್ನೆಗಳಲ್ಲಿ ಕೇಳ್ತಾರೆ, ಇನ್ನು 2 ಅಂಕವನ್ನು 1 ಅಂಕದಲ್ಲಿ ಮಲ್ಟಿಪಲ್ ಚಾಯ್ಸ್ ಮತ್ತು 1 ಅಂಕದ ಪ್ರಶ್ನೆ. ಸೊ ಒಟ್ಟಾರೆ ನಿಮಗೆ 8 ಅಂಕಗಳಿಗೆ ಈ ಪಾಠದಿಂದ ಕೇಳ್ತಾರೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್. ಒಂದು ಅನ್ವಯದ ಮೇಲೆ ಲೆಕ್ಕವಂತೂ ಕೇಳ್ತಾರೆ ಮಕ್ಕಳ, ಆಪ್ಷನನ್ನು ಕೊಟ್ಟು ಕೇಳ್ತಾರೆ. ಹಾಗಾಗಿ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀನಿ. ಸೊ ಸಮಾಂತರ ಶ್ರೇಣಿಯಲ್ಲಿ ನಾವು ಫಸ್ಟ್ ಗೊತ್ತಿರಬೇಕಾಗಿರುವಂಥದ್ದು ಸೂತ್ರಗಳು ಮಕ್ಕಳು, ಯಾಕೆಂದರೆ ತುಂಬ ಸೂತ್ರಗಳು ಇದ್ದಾವೆ ಇದರಲ್ಲಿ. ಫಸ್ಟ್ ನಮಗೆ ಸಾಮಾನ್ಯ ರೂಪ ಗೊತ್ತಿರಬೇಕು, ಎ ಪ್ಲಸ್ ಟಿ, ಎ ಪ್ಲಸ್ 2ಡಿ ಎಕ್ಸೆಟ್ರಾ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ನೆಕ್ಸ್ಟ್ ಎನ್ ಪದ ಕಂಡುಹಿಡಿಯುವ ಸೂತ್ರ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಮತ್ತು ನಿಮಗೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಕ್ಕೆ ಗೊತ್ತಿರಬೇಕು ಮಕ್ಕಳ. 2ನೇ ಪದದಿಂದ ಮೊದಲನೇ ಪದವನ್ನು ಮೈನಸ್ ಮಾಡಬೇಕು, ಕಳಿಬೇಕು, ಆಗ ನಮಗೆ ಸಾಮಾನ್ಯ ವ್ಯತ್ಯಾಸ ಬರ್ತದೆ. ನೆಕ್ಸ್ಟ್ ಕೊನೆಯಿಂದ ಎನ್ನನೇ ಪದ ಕೇಳಿದಾಗ ಮಕ್ಕಳ ಎಲ್ ಅನ್ನೋದು ಕೊನೆ ಪದ ಆಗಿರ್ತದೆ. ಹಾಗಾಗಿ ಎಲ್ ಮೈನಸ್ ಎನ್ ಮೈನಸ್ 1 ಇಂಟು ಡಿ ಈ ಸೂತ್ರ ನೋಡ್ಕೊಳ್ಳಿ. ನೆಕ್ಸ್ಟ್ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವಂತಹ ಸೂತ್ರ. ಈಗ ಫಾರ್ ಎಕ್ಸಾಂಪಲ್ 5, 8, 10 ಈ ಒಂದು ಸಮಾಂತರ ಶ್ರೇಣಿಯ 20ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಎನ್ ಸೂತ್ರ ಬಳಸ್ತೀರ. 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟರೆ ಎಸ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಈ ಸೂತ್ರವನ್ನು ಬಳಸಿ ನೀವು ಕಂಡುಹಿಡಿಬೇಕಾಗುತ್ತೆ. ನೆಕ್ಸ್ಟ್ ಮೊದಲನೇ ಪದ ಮತ್ತು ಕೊನೆ ಪದ ಎರಡನ್ನೂ ಕೊಟ್ಟಾಗ ಇರುವ ಸೂತ್ರ ಎನ್ ಬೈ 2 ಇಂಟು ಎ ಪ್ಲಸ್ ಎ ಎನ್ ಆಗುತ್ತೆ. ನೆಕ್ಸ್ಟ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಇಂಟು ಎನ್ ಪ್ಲಸ್ 1/2. ಸಮಸಂಖ್ಯೆಗಳ ಮೊತ್ತ ಎನ್ ಇಂಟು ಎನ್ ಪ್ಲಸ್ 1. ಬೆಸ ಸಂಖ್ಯೆಗಳ ಮೊತ್ತ ಎಸ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಸ್ಕ್ವೇರ್. ಎನ್ ಪದಗಳ ಮೊತ್ತ ಮತ್ತು ಎನ್ ಮೈನಸ್ 1 ಪದಗಳ ಮೊತ್ತ ಕೊಟ್ಟಾಗ ಎ ಎನ್ ಇಸ್ ಈಕ್ವಲ್ಸ್ ಟು ಎಸ್ ಎನ್ ಮೈನಸ್ 2. ಸೊ ಇದೆಲ್ಲವನ್ನು ನೀವು ನೋಡ್ಕೋಬೇಕು ಮಕ್ಕಳ. ಇದಿಷ್ಟು ಸೂತ್ರಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ, ಅದಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಬಹುವಾಕ್ಯಲ್ಲಿ ನೋಡಿ ಕೇಳಿರುವ ಪ್ರಶ್ನೆಗಳನ್ನು ನಿಮಗಿಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ತಾ ಇದ್ದೀನಿ. ಕೆಳಗಿನವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿ? ಸೊ ನೋಡಬೇಕು, ಸಮಾಂತರ ಶ್ರೇಣಿ ಅಂತ ಹೇಳಿದ್ರಲ್ಲಿ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿರಬೇಕು ಅಂಥ ಪದಗಳನ್ನು ನೀವು ನೋಡಿ. a2 ಮೈನಸ್ a1 ಮಾಡಿ, ಆಗ ನಿಮಗೆ ಮತ್ತೆ a3 ಮೈನಸ್ a2 ಮಾಡಿ. ಸೊ ಸೇಮ್ ಇತ್ತು ವ್ಯತ್ಯಾಸ ಅಂತ ಹೇಳಿದ್ರೆ ಅದು ಸಮಾಂತರ ಶ್ರೇಣಿ ಆಗ್ತದೆ. ನೆಕ್ಸ್ಟ್ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ ಕಂಡುಹಿಡಬೇಕು. 5 ಮೈನಸ್ 8 ಮಾಡಿ ಮಕ್ಕಳ. ಸೊ ವಿಲ್ ಗೆಟ್ -3. ಸೊ ಆಬ್ವಿಯಸ್ಲಿ ಆನ್ಸರ್ -3. ನೆಕ್ಸ್ಟ್ 100, 93, 86 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಸೊ ಸಾಮಾನ್ಯ ವ್ಯತ್ಯಾಸ ವೆರಿ ಈಸಿ ಹೇಳಿದ್ದೀನಲ್ಲ, a2 ಮೈನಸ್ a1 ಮಾಡಬೇಕು. ಅಂದರೆ 93 ಮೈನಸ್ 100 ಮಾಡಿದ್ರೆ -7 ಬರುತ್ತೆ. ಅದೇ ರೀತಿ 86 ಮೈನಸ್ 93 ಮಾಡಿದ್ರೆ ವಿಲ್ ಗೆಟ್ -7 ಬರುತ್ತೆ. ಹಾಗಾಗಿ -7 ಇಸ್ ದ ಕಾಮನ್ ಡಿಫ್ರೆನ್ಸ್, -7. ಸೊ ಇಲ್ಲೂ ಸಹ ಹಾಗಾಗಿ ಹೆಚ್ಚಾಗಿ ಈ ರೀತಿ ಪ್ರಶ್ನೆಗಳನ್ನು ನಿಮಗೆ 1 ಅಂಕಕ್ಕೆ ಕೇಳ್ತಾರೆ ಮಕ್ಕಳ. ಹಾಗಾಗಿ ಆ ರೀತಿ ಪ್ರಶ್ನೆಗಳನ್ನು ನೀವು ಅಭ್ಯಾಸವನ್ನು ಮಾಡ್ಕೋಬೇಕು. ಅದೇ ರೀತಿ ಕೆಲವೊಂದು ಬಾರಿ ಯಾವ ರೀತಿ ಕೇಳ್ತಾರೆ ಅಂದರೆ, ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಎ ಎನ್ ಇಸ್ ಈಕ್ವಲ್ಸ್ ಟು 24 ಮೈನಸ್ 3n ಆದಾಗ 2ನೇ ಪದ ಕಂಡುಹಿಡಿಯಿರಿ ಅಂತ ಕೊಟ್ಟಾಗ ಎನ್ ಜಾಗಕ್ಕೆ 2ನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು. ಅರ್ಥ ಆಗ್ತಾ ಇದೆಯಾ? ಈಗ 24ರಿಂದ 6 ಹೋದರೆ ನಮಗೆ ಬರುವಂಥದ್ದು ಇದು ಪದ 18. ಹಾಗಾಗಿ ಈ ರೀತಿ ಪದಗಳನ್ನು ಹೆಚ್ಚು ಬಾರಿ ಕೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಎಷ್ಟು ಬಾರಿ ಪ್ರತಿ ಎಕ್ಸಾಮ್ಸ್ಗಳಲ್ಲೂ, ಪ್ರತಿ ವರ್ಷದ ಎಕ್ಸಾಮ್ಗಳಲ್ಲೂ ಈ ರೀತಿ ಪ್ರಶ್ನೆ ಇದೆ. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಇಷ್ಟ ಆದಾಗ 8ನೇ ಪದ, 3ನೇ ಪದ, 9ನೇ ಪದ ಈ ರೀತಿ ಪ್ರಶ್ನೆಗಳನ್ನು ನೋಡಿ. ಇಲ್ಲಿರುವಂಥ ಇಷ್ಟೂ ಪ್ರಶ್ನೆಗಳು ಒಂದೇ ರೀತಿ ಪ್ರಶ್ನೆ ಇದ್ದಾವೆ, ಸಂಖ್ಯೆ ಮಾತ್ರ ಬದಲಾಗಿದೆ ಅಷ್ಟೇ. ಹಾಗಾಗಿ ಈ ರೀತಿ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 1 ಅಂಕಕ್ಕೆ ನಿಮಗೆ ಕೇಳ್ತಾರೆ, ಅಥವಾ MCQನಲ್ಲಾದರೂ ಕೇಳ್ಬೋದು, ಅಥವಾ 1 ಅಂಕದ ಪ್ರಶ್ನೆನಲ್ಲಾದರೂ ಕೇಳ್ಬೋದು. ಸಾಮಾನ್ಯ ವ್ಯತ್ಯಾಸವನ್ನು ಕೇಳ್ಬೋದು. ಈ ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟು? ಅಥವಾ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಎನ್ನನೇ ಪದ ಇಷ್ಟ ಆದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಸಹ ಕೇಳ್ಬೋದು. ಹಾಗಾಗಿ ಈ ರೀತಿಯ ಎಲ್ಲ ಲೆಕ್ಕಗಳನ್ನು ನೋಡಿ. ಇಲ್ಲಿ ಕೊಟ್ಟಿರುವಷ್ಟು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರುವಂತಹ ಪ್ರಶ್ನೆಗಳೇ ಆಗಿದ್ದಾವೆ. ಸೊ ಇಲ್ಲಿ ನೋಡಿ, ಜುಲೈ 2021ರಲ್ಲೂ ಕೇಳಿದ್ದಾರೆ, ಈ ಸಮಾಂತರ ಶ್ರೇಣಿಯ 11ನೇ ಪದ ಕಂಡುಹಿಡಿಯಿರಿ. ಸೊ a -3, ಡಿ ಏನಾಗಿದೆ ಮಕ್ಕಳ -1 ಮೈನಸ್ ಆಫ್ -3. ಸೊ ಅಲ್ಲಿಗೆ D2 ಆಯಿತು. ಸೊ 11ನೇ ಪದ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಇಟ್ ವೆರಿ ಈಸಿ. an is equal to
a ಪ್ಲಸ್ n ಮೈನಸ್ 1 ಇಂಟು ಡಿ. ಆ ಸೂತ್ರಕ್ಕೆ ಹಾಕಿದರೆ ನಮಗೆ 11ನೇ ಪದ ಗೊತ್ತಾಗುತ್ತೆ. ಹಾಗಾಗಿ ಹೆಚ್ಚಾಗಿ ನೋಡಿ, ಇವನ್ ಲಾಸ್ಟ್ ಇಯರ್ ಪ್ರಿಪ್ರೇಟರ್ನಲ್ಲೂ ಸಹ ನಿಮಗೆ ಕೇಳಿದ್ದಾರೆ. x, 21, 18 ಈ ಸಮಾಂತರ ಶ್ರೇಣಿಯಲ್ಲಿ ಎಕ್ಸ್ನ ಬೆಲೆ. ಸೊ ಎಕ್ಸ್ನ ಬೆಲೆ ಹೆಂಗೆ ಕಡಿತೀರಾ? ಸಾಮಾನ್ಯ ವ್ಯತ್ಯಾಸ ಮಾಡಿ ಮಕ್ಕಳ. 18ರಿಂದ 21 ಕಳೀರಿ. ಸೊ ನಮಗೆ ಎಷ್ಟು ಬರ್ತದೆ? 18ರಿಂದ 21 ಕಳೆದ್ರೆ ಸಾಮಾನ್ಯ ವ್ಯತ್ಯಾಸ ವಿಲ್ ಗೆಟ್ -3. ಅದೇ ರೀತಿ 21ರಿಂದ ಒಂದು ಸಂಖ್ಯೆಯನ್ನು ಕಳೆದ್ರೆ ನಮಗೆ -3 ಬರಬೇಕು. ಸೊ ಆ ಸಂಖ್ಯೆ ಯಾವುದು? ಸೊ ಆಬ್ವಿಯಸ್ಲಿ ಅದು 18 ಆಗಿರ್ತದೆ. ಹಾಗಾಗಿ ಈ ರೀತಿ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಿಮಗೆ ಡಿಸ್ಪ್ಲೇಲಿ ತೋರಿಸ್ತಿರೋವಷ್ಟು ಅದೇ ಲೆಕ್ಕಗಳು, ಮತ್ತು ಸೂತ್ರಗಳನ್ನು ಸಹ ಕಲ್ತ್ಕೊಂಡಿದ್ರೆ ಸಮ್ಟೈಮ್ಸ್ ಸೂತ್ರಗಳನ್ನು ಕೇಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಹಾಗಾಗಿ ಹೆಚ್ಚಾಗಿ ಈಗ ಒಂದು 2-3 ವರ್ಷಗಳಿಂದ ಈ ರೀತಿಯೇ ಎಕ್ಸ್ನ ಬೆಲೆ ಏನು ಅಂತಲೇ ಕೇಳ್ತಾ ಇದ್ದಾರೆ. ಹಾಗಾಗಿ ಆ ರೀತಿ ಲೆಕ್ಕಗಳನ್ನು ಅಭ್ಯಾಸ ಮಾಡಿ. ಅಷ್ಟು ನಿಮಗೆ MCQನಲ್ಲಿ ಕೇಳಿದರೆ 1 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಇದ್ದಾವೆ. ಸೊ ಇದು 2022ರಲ್ಲಿ ಕೇಳಿದ್ರು, ಸಮಾಂತರ ಶ್ರೇಣಿ ಎಂದರೇನು ಅಂತ ಹೇಳಿ. ಸೊ ಡೆಫಿನೇಷನ್ ಬರೀತೀರಾ. ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ ಅದರ nನೇ ಪದ. ಸೊ ಇದು ಸೂತ್ರ. ಇವನ್ ಲಾಸ್ಟ್ ಇಯರ್ ಎಕ್ಸಾಮಿನೇಷನ್ 3ನಲ್ಲಿ ಕೇಳಿದ್ರು ಮಕ್ಕಳ ಈ ಪ್ರಶ್ನೆನ. an = a + n - 1 ಇಂಟು ಡಿ. ಓಕೆನಾ? ನೆಕ್ಸ್ಟ್, ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ, ಕೊನೆ ಪದ an ಆದಾಗ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಅಂದರೆ ಸೊ ಸೂತ್ರ Sn = n/a × a + an. ಓಕೆನಾ? ನೆಕ್ಸ್ಟ್, ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕ್ರಮವಾಗಿ 6 ಮತ್ತು 5 ಆಗಿದೆ. ಶ್ರೇಣಿಯ ಮೂರನೇ ಪದ ಕಂಡುಹಿಡಿಯಿರಿ. ಸೊ ಮೊದಲನೇ ಪದ ಕೊಟ್ಟಿದ್ದಾರೆ, ಸಾಮಾನ್ಯ ವ್ಯತ್ಯಾಸ ಕೊಟ್ಟಿದ್ದಾರೆ. ಮೂರನೇ ಪದ ಅಂತ ಹೇಳಿದ್ರೆ a3 = a + 2d. ಸೊ 6 + 2 × 5 ಮಾಡಿದ್ರೆ 16 ಬರುತ್ತೆ. ಸೊ ಹಾಗಾಗಿ ಈ ರೀತಿ ಲೆಕ್ಕಗಳು ನಿಮಗೆ 1 ಅಂಕಕ್ಕೆ ಕೇಳ್ತಾರೆ. ಹಾಗಾಗಿ ಈ ರೀತಿಯ ಲೆಕ್ಕಗಳನ್ನೆಲ್ಲ ಅಭ್ಯಾಸವನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್, ಒಂದು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳ ಮೊತ್ತ 20 ಮತ್ತು ಮೊದಲ 3 ಪದಗಳ ಮೊತ್ತ 12. ಸೊ ವೆರಿ ಈಸಿ. S4 - S3 ಮಾಡಿದ್ರೆ A4 ಸಿಕ್ಬಿಡ್ತದೆ. ಅದು A8 ಆಯಿತು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಇಲ್ಲಿ ಈ ರೀತಿ ಪ್ರಶ್ನೆ ಎಲ್ಲ ಕೇಳಿರೋವಂಥದ್ದು ನಿಮ್ಮ ಎಕ್ಸಾಮ್ಗಳಲ್ಲೇ ಮಕ್ಕಳು. ಯಾವು ನಾನು ಹೊರಗಡೆ ಎಕ್ಸ್ಟ್ರಾ ಕ್ವಶನ್ಸನ್ನು ಹಾಕ್ಕೊಂಡು ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಮಕ್ಕಳ. ಸೊ ಕೇಳಿರೋವೆಲ್ಲ ನಿಮಗೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಅಥವಾ ನಿಮ್ಮ ಫೈನಲ್ ಎಕ್ಸಾಮ್ಗಳಲ್ಲಿ ಕೇಳಿರೋವಂಥದ್ದು. ಸೊ ಲಾಸ್ಟ್ ಇಯರ್ ಮಾಡೆಲ್ ಕ್ವಶನ್ ಪೇಪರಲ್ಲೂ ಇದನ್ನ ಕೇಳಿದರು. ಒಂದು ಸಮಾಂತರ ಶ್ರೇಣಿ ಕೊಟ್ಬಿಟ್ಟು 5ನೇ ಪದ ಕಂಡುಹಿಡೀರಿ. ಸೊ an ಸೂತ್ರವನ್ನು ಹಾಕ್ಕೊಂಡು ನಾವು ಕಂಡುಹಿಡಿತೀವಿ. ನೆಕ್ಸ್ಟು ಏಪ್ರಿಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ, ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ ಮತ್ತು ಮೊದಲ 5 ಪದಗಳ ಮೊತ್ತ ಕ್ರಮವಾಗಿ 78, 55 ಆಗಿದ್ದಾರೆ. ಆ ಶ್ರೇಣಿಯ 6ನೇ ಪದ ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ S6, S5 ಕೊಟ್ಟಿದ್ದಾರೆ. ಹಾಗಾಗಿ A6 = S6 - S5 ಆಗುತ್ತೆ. 78 - 15 ಮಾಡಿದ್ರೆ 23. ಸೊ ಹಾಗಾಗಿ ಈ ರೀತಿ ಲೆಕ್ಕಗಳು ನಿಮಗೆ ಕೇಳ್ತಾರೆ. ಇದೆಲ್ಲ 1 ಅಂಕಕ್ಕೆ, MCQಗಾದರೂ ಬರ್ಬೋದು ಅಥವಾ 1 ಅಂಕಕ್ಕೆ. ಸೊ 2 ರೀತಿಯ ಲೆಕ್ಕಗಳನ್ನು ಹೇಳಿದ್ದೀನಿ, ಯಾವನ್ನು ನೋಡ್ಕೋಬೇಕು ಅಂತ. 2 ಅಂಕಕ್ಕೆ ಬಂದರೆ ಮಕ್ಕಳ 2 ಟೈಪಲ್ಲಿ ನೀವು ಕ್ವಶನ್ ನೋಡ್ಕೋಬೇಕು. ಒಂದು 2, 7, 12 ಈ ಸಮಾಂತರ ಶ್ರೇಣಿಯ 10ನೇ ಪದವನ್ನು ಸೂಕ್ತವಾದ ಸೂತ್ರ ಬಳಸಿ ಕಂಡುಹಿಡಿಯಿರಿ. ಪದ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಒಂದು, ಇನ್ನೊಂದು ಮೊತ್ತ ಕಂಡುಹಿಡಿಯಿರಿ. ಇವೆರಡೇ ಲೆಕ್ಕ ನಿಮಗೆ 2 ಅಂಕಕ್ಕೆ ಬರೋದು. ಜಾಸ್ತಿ ಬೇರೆ ಅವನನ್ನು ನೀವು ನೋಡ್ಕೊಳಕ್ಕೆ ಹೋಗ್ಬಿಡಿ, ಇವೆರಡೇ ಲೆಕ್ಕ ಬರೋದು. ಸೊ ಈಗ ಒಂದು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ 2, 7, 12. ಓಕೆನಾ? ಸೊ ಇಲ್ಲಿ ಎ ಬೆಲೆ ಗೊತ್ತಿದೆ 2, ಡಿ ಬೆಲೆ ಏನು ಮಾಡಬೇಕು? A2 - A1 ಮಾಡಿ. ಸೊ 7 - 2 ಮಾಡಿದ್ರೆ 5 ಬಂತು. ಹಾಗಾಗಿ ಡಿ ಬೆಲೆನೂ ಗೊತ್ತಾಯಿತು. ಎನ್ ಎಷ್ಟು ಹೇಳಿದ್ದಾರೆ? 10ನೇ ಪದ ಕಂಡುಹಿಡಿಬೇಕು. ಓಕೆನಾ? ಹಾಗಾಗಿ ಎನ್ ಬೆಲೆ ಗೊತ್ತಾಯಿತು. ಸೊ A10 ಕಂಡುಹಿಡಿಬೇಕು. ಸೊ ಸೂತ್ರ ಏನಿದೆ? an = a + n - 1 ಇಂಟು ಡಿ. ಸೊ ಈ ಸೂತ್ರಕ್ಕೆ ಇಲ್ಲಿರೋ ಎಲ್ಲ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಮಕ್ಕಳ. ಸೊ A10 = 2 + 10 - 1 ಇಂಟು 5 ಆಯಿತು. ಸೊ ಅಲ್ಲಿಗೆ 2 + 9 ಇಂಟು 5, 9 5 45, 45 + 2 47 ಆಯಿತು. ಸೊ ಈ ರೀತಿ ಲೆಕ್ಕ ನಿಮಗೆ ಪ್ರತಿ ಎಕ್ಸಾಮ್ ಕ್ವಶನ್ ಪೇಪರಲ್ಲೂ ನಿಮಗೆ ಕೇಳಿರುವಂಥದ್ದು ಎರಡೇ. ಒಂದು ಸಮಾಂತರ ಶ್ರೇಣಿಯ ಪದ ಕಂಡುಹಿಡಿಯಿರಿ ಅಥವಾ ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯಿರಿ. ಸೊ ಇಷ್ಟು ವರ್ಷಗಳಲ್ಲಿ 2 ಕ್ವಶನ್ಸು ಇರ್ತಿತ್ತು. ಬಟ್ ಈ ವರ್ಷ ನಿಮಗೆ ಸಿಲೆಬಸ್ಸನ್ನು ರೆಡ್ಯೂಸ್ ಮಾಡಿರೋದ್ರಿಂದ ಆಪ್ಷನ್ ಕೊಟ್ಟು 2ರಲ್ಲಿ ಯಾವುದಾದ್ರೂ ಒಂದನ್ನು ಕೊಡುವ ಸಾಧ್ಯತೆಗಳು ಇರ್ತದೆ. ನೆಕ್ಸ್ಟ್, 2 ಅಂಕೆಗಳ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ? ಸೊ 2 ಅಂಕೆಯ ಸಂಖ್ಯೆ ಎಷ್ಟು 3ರಿಂದ ಅಂತ ಅಂದಾಗ 3 ನಮಗೆ ಹೇಳ್ಕೊಂಡು ಹೋಗೋಣ. 3, 6, 9, 12. ಸೊ 2 ಅಂಕೆ ಕೇಳಿರೋದ್ರಿಂದ 12, 15, 18 ಎಲ್ಲಿ ತನಕ 2 ಅಂಕೆ ಬರೋದು ಇಲ್ಲಿಗೆ ಲಾಸ್ಟ್ 99. ಸೊ ಬರ್ಕೊಂಡು ನಾವು
ಪದ ಕಂಡುಹಿಡಿಯೋದಲ್ವಾ. ಸೊ ಹಾಗಾಗಿ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ 99 ಎನ್ ಆಗುತ್ತೆ. ಸೊ 12 ಪ್ಲಸ್ ಎನ್ ಮೈನಸ್ 1 ಇಂಟು 3 ಆಯಿತು. ಸೊ ಆ ಲೆಕ್ಕವನ್ನು ನೀವು ಬಿಡಿಸಿದ್ರೆ ನಿಮಗೆ 30 ಪದಗಳು 3ರಿಂದ ಭಾಗ ಆಗ್ತವೆ. ನೆಕ್ಸ್ಟ್ 130, ಇದು ಸಮಾಂತರ ಶ್ರೇಣಿ. 3, 7, 11 ಪದವಾಗಿದೆ, ಪರೀಕ್ಷಿಸಿ. ಸೊ ಪರೀಕ್ಷಿಸಿ ನೋಡೋಣ. ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿಗೆ ಎ ಎನ್ ಬೆಲೆ 130 ಅಂತ ಹಾಕೊಂಡು ಸಾಲ್ವ್ ಮಾಡ್ತಾ ಹೋದರೆ ನಮಗೆ ಎನ್ ಇಸ್ ಈಕ್ವಲ್ಸ್ ಟು 135/4. ಸೊ ಇದೊಂದು ಪೂರ್ಣಾಂಕನೇ ಅಲ್ಲ, ಹಾಗಾಗಿ ಅದು ಪದ ಆಗಿರೋದಿಲ್ಲ. ಸೊ ನೆಕ್ಸ್ಟ್ ಮಕ್ಕಳ, ನಿಮಗೆ ಈ ರೀತಿ ಲೆಕ್ಕವನ್ನು 2 ಅಂಕಕ್ಕೆ ಕೇಳೋದು. ಒಂದು ಪದ ಕಂಡು ಹಿಡಿಯಿರಿ ಅಥವಾ 3 + 6 + 9 ಈ ಸಮಾಂತರ ಶ್ರೇಣಿಯ 15 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಈ 2 ರೀತಿಯ ಲೆಕ್ಕಗಳು ನಿಮಗೆ ಕೇಳೋದು ಮಕ್ಕಳ. ಸೊ ಎ ಬೆಲೆ 3 ಇದೆ, ಡಿ ಬೆಲೆ ಅದು ಸಹ 3 ಬರ್ತದೆ, ಎನ್ ಬೆಲೆ 15, ಎಸ್ 15 ಕಂಡುಹಿಡಬೇಕು. ಸೊ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ಸ್ ಟು n/2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎಸ್ 15 ಇಸ್ ಈಕ್ವಲ್ಸ್ ಟು 15/2 ಇಂಟು 2 ಇಂಟು 3 ಪ್ಲಸ್ 15 ಮೈನಸ್ 1 ಇಂಟು 3. ಸೊ 2 3 is 6 ಪ್ಲಸ್ 15 ಮೈನಸ್ 1 14 ಆಯಿತು. 14 ಇಂಟು 3 ಆಯಿತು. ಸೊ 14 3 is 42 ಪ್ಲಸ್ 2 3 is 6. ಸೊ ಎರಡನ್ನು ಕೂಡಿಸಿದ್ರೆ 48. ಸೊ ಹಾಗಾಗಿ 2 1s 2 24. ಸೊ 24 15 ಮಾಡಿದ್ರೆ 360 ಆಯಿತು. ಹಾಗಾಗಿ ಎಸ್ 15 360. ಸೊ ಇದನ್ನು 2022ರಲ್ಲಿ ಕೇಳಿದ್ದಾರೆ ಮಕ್ಕಳ. ಹಾಗಾಗಿ ಈ ರೀತಿ ಲೆಕ್ಕಗಳನ್ನು ಹೆಚ್ಚು ಅಭ್ಯಾಸ ಮಾಡ್ತಾ ಹೋಗಿ. ನೋಡಿ, 2022ರಲ್ಲಿ ಕೇಳಿದ್ದಾರೆ 20 ಧನ ಪೂರ್ಣಾಂಕಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. 20 ಧನ ಪೂರ್ಣಾಂಕಗಳು. ಸೊ ಧನ ಪೂರ್ಣಾಂಕಗಳಿಗೆ ಒಂದು ಸೂತ್ರ ಇದೆ, ಎಸ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2. ಸೊ ಎನ್ ಕೊಟ್ಟಿದ್ದಾರೆ 20, ಹಾಗಾಗಿ ಎನ್ ಪ್ಲೇಸಿಗೆ 20 ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ 210. ಆಯಿತಾ? ಸೊ ಈ ರೀತಿ ಲೆಕ್ಕಗಳನ್ನು ನೀವು ನೋಡಿ. 6ರಿಂದ ಭಾಗಿಸಲ್ಪಡುವ ಮೊದಲ 30 ಪೂರ್ಣಾಂಕಗಳ ಮೊತ್ತ ಕಂಡುಹಿಡಿಯಿರಿ. ಸೊ ಇಲ್ಲೂ ಸಹ ಮೊತ್ತವನ್ನೇ ಕೇಳಿದ್ದಾರೆ ಮಕ್ಕಳ. ಹಾಗಾಗಿ ಆ ರೀತಿ ಲೆಕ್ಕಗಳನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ. ಸೊ ಮಿಸ್ ಮಾಡಿಬಿಡಿ. ಸೊ ನೋಡಿ, ಇಲ್ಲೊಂದಷ್ಟು ಅಭ್ಯಾಸ ಮಾಡಲಿಕ್ಕೆ ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆಗಳನ್ನೇ ಕೊಟ್ಟಿದ್ದೀವಿ ಮಕ್ಕಳ. ವಿಡಿಯೋ ಪಾಸ್ ಮಾಡಿಕೊಂಡು ಕ್ವಶನನ್ನು ಕಾಪಿ ಮಾಡ್ಕೊಳ್ಳಿ. ಅರ್ಥ ಆಗ್ತಾ ಇದೆ? ಆನ್ಸರು ಇಲ್ಲ ಇದೆ, ಇಷ್ಟೇ ಬರಬೇಕು ಆನ್ಸರು. ಇವೆಲ್ಲ ನಿಮ್ಮ ಎಕ್ಸಾಮಲ್ಲಿ ಕೇಳಿರೋವಂಥದ್ದು, ಪ್ರಿಪ್ರೇಟ್ರಿ ಮಾಡೆಲ್ ಎಕ್ಸಾಮ್ಗಳಲ್ಲಿ ಕೇಳಿರೋವಂಥದ್ದು. ಕ್ವಶನನ್ನು ಕಾಪಿ ಮಾಡ್ಕೊಳ್ಳಿ ಕಂಪ್ಲೀಟಾಗಿ. ಇದೆಷ್ಟು ನಿಮಗೆಲ್ಲ ಇಯರ್ಸ್ ಗೊತ್ತಾಗ್ತಾ ಇದೆ, ಯಾವ್ಯಾವ ಇಯರಲ್ಲಿ ಈ ರೀತಿ ಪ್ರಶ್ನೆ ಕೇಳಿದ್ದಾರೆ ಅಂತ. ಕೇಳೋದೆರಡನೇ, ಒಂದು ಪದಗಳ ಮೊತ್ತ ಕಂಡುಹಿಡಿಯಿರಿ ಸೂತ್ರದ ಸಹಾಯದಿಂದ, ಅಥವಾ 20ನೇ ಪದವನ್ನು ಕಂಡುಹಿಡಿಯಿರಿ. ಹಾಗಾಗಿ ಇದಿಷ್ಟು ಲೆಕ್ಕಗಳನ್ನು ನೀವು ಇಷ್ಟು ಲೆಕ್ಕ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು, 100% ನಿಮಗೆ 2 ಅಂಕಗಳು ಸಿಕ್ಕೇ ಸಿಗ್ತವೆ. ಅರ್ಥ ಆಗ್ತಾ ಇದೆಯಲ್ಲ? ಅಂಕದ ಎಲ್ಲ ಪ್ರಶ್ನೆಗಳನ್ನು ನೋಡಿದ್ದಾಯಿತು ಮಕ್ಕಳ. 2 ಅಂಕಕ್ಕೆ ಯಾವ್ದು ಬರ್ತದೆ, 1 ಅಂಕಕ್ಕೆ ಯಾವ್ದು ಬರ್ತದೆ. ಸೊ ಈ ರೀತಿ ಪ್ರಶ್ನೆ 4 ಅಂಕಕ್ಕೆ ಬರ್ತವೆ ಮಕ್ಕಳ. ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 3ನೇ ಪದಗಳು ಕ್ರಮವಾಗಿ 14 ಮತ್ತು 18 ಆದರೆ ಆ ಶ್ರೇಣಿಯ ಮೊದಲ 26 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ A2 ಕೊಟ್ಟಿದ್ದಾರೆ ಮಕ್ಕಳ, A3 ಕೊಟ್ಟಿದ್ದಾರೆ. ಎನ್ನ ಇಷ್ಟನೇ ಪದ ಸೂತ್ರವನ್ನು ಮೊತ್ತವನ್ನು ಕಂಡುಹಿಡಿಬೇಕು ಅಂತಲೂ ಕೊಟ್ಟಿದ್ದಾರೆ. ಸೊ ಡಿ ವೆರಿ ಈಸಿ, ಗೊತ್ತಾಗ್ಬಿಡುತ್ತೆ ನಮಗೆ. ಅಲ್ಲಿಗೆ 18 - 14 ಮಾಡಿದರೆ 4 ಬಂದುಬಿಡ್ತು. ಸೊ ಹಾಗಾಗಿ ನಮಗೆ 4 ಸಿಗ್ತಾ. ಸೊ ದತ್ತದ ಪ್ರಕಾರ A2 ಏನಾಯಿತು? 14. A2 ಅಂತ ಹೇಳಿದ್ರೇನು? A ಪ್ಲಸ್ ಡಿ ಈಸ್ ಈಕ್ವಲ್ ಟು 14. ಸೊ ಹಾಗಾಗಿ A ಪ್ಲಸ್ 4 ಈಸ್ ಈಕ್ವಲ್ ಟು 14. ಸೊ A ಈಸ್ ಈಕ್ವಲ್ ಟು 10. ನನಗೆ A ಬೆಲೆನೂ ಗೊತ್ತಾಯಿತು, ಡಿ ಬೆಲೆನೂ ಗೊತ್ತಾಯಿತು. ಸೊ ಅವ್ರು ಏನು ಕಂಡುಹಿಡಿಯಕ್ಕೆ ಕೇಳಿರೋದು? 26 ಪದಗಳ ಮೊತ್ತವನ್ನು ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ. ಅಲ್ಲಿಗೆ ನಮಗೆ ಎಸ್ ಎನ್ ಕಂಡುಹಿಡಿಬೇಕು. ಎಸ್ ಎನ್ ಇಸ್ ಈಕ್ವಲ್ಸ್ ಟು n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ 26 ಇಸ್ ಈಕ್ವಲ್ ಟು 26/2 ಮಾಡಿದ್ರೆ 2 ಇಂಟು 10 ಪ್ಲಸ್ 26 ಮೈನಸ್ 1 ಇಂಟು 4. ಸೊ ಎಲ್ಲವನ್ನು ಆ್ಯಡ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ವಿಲ್ ಗೆಟ್ 1560. ಸೊ ಹಾಗಾಗಿ ಲೆಕ್ಕವನ್ನು ಅರ್ಥ ಮಾಡ್ಕೊಳ್ಳಿ. ಎಷ್ಟನೇ ಪದ ಕೊಟ್ಟಿದ್ದಾರೆ, ಏನು ಕಂಡುಹಿಡಿಬೇಕು. ಸೊ ದತ್ತವನ್ನು ನೀಟಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲೂ ಸಹ ಒಂದು ಲೆಕ್ಕ ನೋಡಿ. ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ ಹಾಗೂ ಶ್ರೇಣಿಯ 12ನೇ ಪದ 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಹಾಗಾದರೆ ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ಒಂದು ಸಮಾಂತರ ಶ್ರೇಣಿಯ 7ನೇ ಪದ ಕೊಟ್ಟಿದ್ದಾರೆ. ಏನದು? A7 ಇಸ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ 4 ಟೈಮ್ಸ್ ಆಫ್ ಸೆಕೆಂಡ್ ಟರ್ಮ್. ಹಾಗಾಗಿ ಏನಾಯಿತು? 4 ಟೈಮ್ಸ್ ಆಫ್ A2. ಎರಡನೇ ಪದದ 4ರಷ್ಟಿದೆ. ಓಕೆನಾ? A7 ಅಂದರೆ ಏನು ಮಕ್ಕಳ? A ಪ್ಲಸ್ 6D. ಓಕೆನಾ? A2 ಅಂದರೆ A ಪ್ಲಸ್ ಡಿ.
ಸೊ ಬರ್ಕೊಂಡ್ರೆ ಅಲ್ಲಿಗೆ a ಪ್ಲಸ್ 6d ಇಸ್ ಈಕ್ವಲ್ ಟು 4a ಪ್ಲಸ್ 4d ಆಯಿತು, ಹೌದಾ? ಸೊ ಇಲ್ಲಿಗೆ 4a ಮೈನಸ್ ಎ ಇರೋದು ಎಲ್ಲನೂ ಒಂದು ಕಡೆ ತಗೊಳ್ಳೋಣ. 4a ಮೈನಸ್ a ಪ್ಲಸ್ 4d ಮೈನಸ್ 6d ಇಸ್ ಈಕ್ವಲ್ ಟು 0. ಸೊ 3a ಮೈನಸ್ 2d ಇಸ್ ಈಕ್ವಲ್ ಟು 0 ಆಯಿತು. ಓಕೆ, ಸೊ ಸಮೀಕರಣ 1 ತಗೊಳ್ಳೋಣ. ಅದೇ ರೀತಿ ಪ್ರಶ್ನೆಯಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ. 12ನೇ ಪದ 4ನೇ ಪದದ 3ರಷ್ಟಿದ್ದು ಅದಕ್ಕೆ 2 ಹೆಚ್ಚಾಗಿದೆ. ಸೊ ಹಾಗಾಗಿ a12 ಇಸ್ ಈಕ್ವಲ್ ಟು 3 ಟೈಮ್ಸ್ ಆಫ್ a4 ಪ್ಲಸ್ 12 ಪ್ಲಸ್ 2. ಸೊ a12 ಅಂದರೆ a ಪ್ಲಸ್ 11d, a4 ಅಂದರೆ a ಪ್ಲಸ್ 3d. ಸೊ ಅದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಬರೋದು ಮೈನಸ್ 2d ಪ್ಲಸ್ 2d ಈಸ್ ಈಕ್ವಲ್ಸ್ ಟು 2. ಸೊ ಸಮೀಕರಣ 1 ಮತ್ತು ಸಮೀಕರಣ 2. ಸೊ ಎರಡನ್ನು ಕೂಡಿಸಿದಾಗ ಏನಾಗುತ್ತೆ, ಮೈನಸ್ 2d ಪ್ಲಸ್ 2d ಕ್ಯಾನ್ಸಲ್. ಸೊ a ಇಸ್ ಈಕ್ವಲ್ಸ್ ಟು 2 ಆಯಿತು. ಅಲ್ಲಿಗೆ ನನಗೆ a ಬೆಲೆನೂ ಗೊತ್ತಾಯಿತು. a ಬೆಲೆನ ಸಮೀಕರಣ 1ಕ್ಕೆ ಅಥವಾ 2ಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಆದೇಶಿಸಿದಾಗ ನನಗೆ d ಬೆಲೆ 3 ಬಂತು. ಸೊ a ಮತ್ತು d ಗೊತ್ತಾದರೆ ಸಮಾಂತರ ಶ್ರೇಣಿ ಬರೆಯೋದು ಬಹಳ ಈಸಿ. 2, 4, d ಆಗುತ್ತೆ. a ಪ್ಲಸ್ d a ಪ್ಲಸ್ 2d. ಸೊ ಅದಕ್ಕೆ ಬರೀತಾ ಹೋದರೆ ನಮಗೆ ಬೆಲೆಗಳು ಗೊತ್ತಾಗ್ತದೆ. ಅದೇ ರೀತಿ ನಿಮಗೆ ಇಲ್ಲೂ ಸಹ ಇನ್ನೊಂದು ಲೆಕ್ಕವನ್ನು ಕೇಳಿದ್ದಾರೆ ನೋಡಿ. ಸೊ ಇಲ್ಲಿ ಈ ರೀತಿಯ ಅನ್ವಯದ ಲೆಕ್ಕಗಳನ್ನೇ ಮಕ್ಕಳ ನಿಮಗೆ ಎಕ್ಸಾಮಲ್ಲಿ ಕೇಳುವಂಥದ್ದು. ಈಗ ಒಂದು ಸಮಾಂತರ ಶ್ರೇಣಿಯ 12ನೇ ಪದ ಇಷ್ಟು, ಮೊದಲ 4 ಪದಗಳ ಮೊತ್ತ ಇಷ್ಟ ಆದರೆ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸೊ ಈ ರೀತಿ ಲೆಕ್ಕಗಳನ್ನು ನೀವು ಅಭ್ಯಾಸವನ್ನು ಮಾಡ್ಕೋಬೇಕು ಮಕ್ಕಳ. ಈಗ ನಾನು ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಸೊ 100% ಹವರ್ಸ್ ಟುಗೆದರ್ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲ ಅನ್ವಯದ ಪ್ರಶ್ನೆಗಳನ್ನು ನಿಮ್ಗೆ ಆಲ್ರೆಡಿ ನಿಮ್ಮ ಶಾಲೆಯಲ್ಲಿ ಟೀಚರ್ಸ್ಗಳು ಸಹ ಕೊಟ್ಟಿರ್ತಾರೆ ಅನ್ವಯದ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ. ಅಥವಾ ಆದರೆ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಬರೀ ಸಮಾಂತರ ಶ್ರೇಣಿದೆ ಅನ್ವಯದ ಲೆಕ್ಕಗಳನ್ನು ನಾನು ಬಿಡಿಸ್ತೀನಿ, ಅಥವಾ ನಿಮಗೆ ಯಾವುದಾದ್ರೂ PDF ಅನ್ನು ಹಾಕ್ತೀನಿ ಅಂತ ಹೇಳ್ತಾ ಸಂಪೂರ್ಣವಾಗಿ ಈ ಅನ್ವಯದ ಪ್ರಶ್ನೆಗಳು ನಿಮಗೆ 4 ಅಂಕಕ್ಕೆ ಬರುವಂತಹದ್ದು ಮಕ್ಕಳ. ಹಾಗಾಗಿ ಇವುಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಮಕ್ಕಳ ಈ ರೀತಿಯ ಅನ್ವಯದ ಲೆಕ್ಕಗಳನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇವೇ ನಿಮ್ಮ ಫೈನಲ್ ಎಕ್ಸಾಮ್ಗಳಿಗೆ ಬರುವಂಥ ಅನ್ವಯದ ಕ್ವಶನ್ಸ್ಗಳಾಗಿರ್ತವೆ. ಹಾಗಾಗಿ ನಾನು ಇದರ PDF ಅನ್ನು ನಿಮಗೆ ಕೊಡ್ತೀನಿ ಮಕ್ಕಳ. ಈ ಅನ್ವಯದ ಲೆಕ್ಕಗಳ PDF ಅನ್ನು ಹಾಕಿರ್ತೀನಿ, ಅದನ್ನು ನೀವು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.